ಹಲೋ ನಮಸ್ತೆ ಕರ್ನಾಟಕ. ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಜನ ಪೇರೆಂಟ್ಸಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ. ಏನಂದರೆ ಮಕ್ಕಳು ಏನೇನೋ ಕ್ವಶನ್ ಕೇಳ್ತಾ ಇರ್ತಾರೆ, ಇಂಗ್ಲೀಷಿಂದ ಕನ್ನಡಕ್ಕೇನೋ ಯಾವ ಥರ ಇದು ನನಗೆ ಅರ್ಥ ಗೊತ್ತಾಗ್ತಿಲ್ಲ ಅಂತ. ಪೇರೆಂಟ್ಸ್ ಯಾವುದು ಯೋಚನೆ ಮಾಡೋದು ಬೇಡ. ಇವಾಗ ಒಂದು ಆ್ಯಪ್ ಬಂದಿದೆ. ಆ ಆ್ಯಪ್ ಮೂಲಕ ನೀವು ಮಕ್ಕಳಿಗೆ ನೀವು ಕನ್ನಡದಲ್ಲಿ ಇದ್ದಿದ್ದನ್ನು ಇಂಗ್ಲೀಷಿಗೆ ಯಾವ ಥರ ಟ್ರಾನ್ಸ್ಲೇಟ್ ಆಗುತ್ತೆ, ಇಂಗ್ಲೀಷಲ್ಲಿ ಇದ್ದಿದ್ದು ಕನ್ನಡಕ್ಕೆ ಯಾವ ಥರ ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲು ನಾವು ಪ್ಲೇಸ್ಟೋರ್ ಅಥವಾ ನೀವು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ರೆ ಪ್ಲೇಸ್ಟೋರಿಗೆ ಹೋಗ್ತೀರಾ, iOS ಯೂಸ್ ಮಾಡ್ತಾಯಿದ್ರೆ ಆ್ಯಪ್ ಸ್ಟೋರಿಗೆ ಹೋಗ್ತೀರಾ. ಅಲ್ಲಿ ನೀವು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಗೂಗಲ್ ಟ್ರಾನ್ಸ್ಲೇಟರ್ ಅಂತ ನೋಡಿ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, GOOGLE ಟ್ರಾನ್ಸ್ಲೇಟರ್. ಈ ಥರ ಇದು ಮಾಡಿದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ತೀರಾ, ಅಲ್ಲಿ ನೋಡಿ ಜಿ ಮತ್ತು ಟ್ರಾನ್ಸ್ಲೇಟ್ ಅಂತ ಇದೆಯಲ್ಲ, ನಾನು ಅಲ್ಲಿ ಗೆಟ್ ಅನ್ನೋ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತಿದ್ದೀನಿ. ಆ್ಯಂಡ್ರಾಯ್ಡ್ ಆದರೆ ಇನ್ಸ್ಟಾಲ್ ಅಂತ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಆ್ಯಪ್ನ ಇನ್ಸ್ಟಾಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಅದನ್ನು ಇನ್ಸ್ಟಾಲ್ ಆಗೋಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಅದಾದಮೇಲೆ ಆ್ಯಪ್ನ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ಕೂಡಲೇ ನೋಡಿ, ಇಲ್ಲಿ ಇಂಗ್ಲೀಷಿಂದ ಸ್ಪ್ಯಾನಿಷಿಗಿದೆ, ಅಲ್ಲಿ ಸ್ಪ್ಯಾನಿಷ್ ಅಂತ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ್ದು ಬೇಕು, ನನಗೆ ಬೇಕಾಗಿರೋದು ಕನ್ನಡ, ಸೊ ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಪರ್ಮಿಷನ್ಸ್ ಕೇಳ್ತಾ ಹೋಗುತ್ತೆ, ಅಲೋ ಅಲೋ ಅಂತ ಕೊಡ್ತಾ ಹೋಗಿ. ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಆ ವಾಯ್ಸಿನ ಮೈಕ್ ಇತ್ತಲ್ಲ ಅಲ್ಲಿ ಇದು ಮಾಡಿಬಿಟ್ಟು ಏನೋ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ, ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೆ. ಈಗ ನೆಕ್ಸ್ಟು ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಕ್ಯಾಮ್ರಾದಿಂದ ನಾವು ಒಂದು ಫೋಟೋ ಹೊಡೆದ್ಬಿಟ್ಟು ಆ ಫೋಟೋನ ಯಾವ ಥರ ಸ್ಕ್ಯಾನ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಅಲ್ಲಿ ಕ್ಯಾಮ್ರಾ ಫೋನ್ ಇದಿತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ, ನಿಮಗೆ ಯಾವ್ದು ಬೇಕು ಫೋಟೋ ಹೊಡೆಯಂಗಿದ್ರೆ ಫೋಟೋ ಹೊಡೆದಿದ್ದು ಕೂಡಲೇ ಅದು ಓಪನ್ ಆಗುತ್ತೆ. ನಾನು ಇವಾಗ ನನ್ನ ಹತ್ರ ಇರೋ ಒಂದು ಗ್ಯಾಲರಿ ಒಳಗಿರೋ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಅದೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗೋಂಗೆ. ಇಲ್ಲಿ ನೋಡಿ ಅಲೋ ಆ್ಯಕ್ಸಿಸ್ ಅಂತ ಇದೆಯಲ್ಲ, ನೀವು ಯಾವಾಗಲೂ ಆ್ಯಕ್ಸಿಸ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಯಾಕೆಂದರೆ ಅದು ನಿಮ್ಮ ಫೋಟೋ ಗ್ಯಾಲರಿನ ಆ್ಯಕ್ಸೆಸ್ ಮಾಡಬೇಕು ಅಂದರೆ ಆ್ಯಪು ನೀವು ಆ ಪರ್ಮಿಷನನ್ನು ಕೊಡಬೇಕಾಗತ್ತೆ. ನಾನಿವಾಗ ಆ ಪರ್ಮಿಷನನ್ನು ಕೊಡ್ತಾಯಿದ್ದೀನಿ. ಈಗ ಬ್ಯಾಕ್ ಬರ್ತಾಯಿದ್ದೀನಿ. ಬ್ಯಾಕ್ ಬಂದು ಇದೊಂಚೂರು ಲಾಗಿನ್ ಕೇಳ್ತಾ ಹೋಗುತ್ತೆ, ನೀವು ಏನಾದ್ರು ಗೂಗಲ್ ಇದಿತ್ತು ಅಂದರೆ ಅದರಿಂದ ಲಾಗಿನ್ ಆಗಿ ಅಂತ. ಸೊ ನಾನು ಇವಾಗ ನನಗೆ ಬೇಡ, ಅವಶ್ಯಕತೆ ಇಲ್ಲ, ಸೊ ಅದಕ್ಕೆ ನಾನು ಆ ಗೂಗಲಿಂದ ಲಾಗಿನ್ ಎಲ್ಲ ಆಗ್ತಾಯಿಲ್ಲ. ಹಳೆ ಹಿಸ್ಟ್ರಿ ಏನಿರುತ್ತೆ ಅದನ್ನು ಡಿಲೀಟ್ ಮಾಡಿ ಈಗ ಫೋಟೋನ ಓಪನ್ ಮಾಡ್ತೀನಿ. ಫೋಟೋ ಓಪನ್ ಮಾಡಿ ನೋಡಿ, ಇವಾಗ ಫೋಟೋ ಓಪನ್ ಮಾಡ್ತೀನಿ. ನಾನು ಗ್ಯಾಲರಿಯಲ್ಲಿರೋ ಒಂದು ಫೋಟೋ ತಗೊತಾ ಇದ್ದೀನಿ. ಇದು ಆಟೋಮೆಟಿಕಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಇದೇ ಥರ ನೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನನ್ನ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ಪೋಸ್ಟ್ನ ಲೈಕ್ ಮಾಡಿ, ಯಾರ್ಯಾರಿಗೆ ಉಪಯೋಗ ಇದೆಯೋ ಈ ಪೋಸ್ಟ್ನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.